ಕಾರ್ಡ್ ಇದೆಯಾ? ಇಲ್ಲ, ನಾನಿರೋದು H1 ವೀಸಾದಲ್ಲಿ. ವೀಸಾ ಮುಗಿದ್ಮೇಲೆ ಇಂಡಿಯಾಕ್ಕೆ ವಾಪಸ್ ಬರೋಣ ಅಂತಿದ್ದೀನಿ. ವಾಟ್? ಇಂಡಿಯಾಕ್ಕೆ ವಾಪಸ್ ಬರ್ತಾ ಇದ್ದೀರಾ? ಸಾರಿ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಸರಿ, ಊರಿಗೆ ಬಂದವಳು ನೀರಿಗೆ ಬರೋ ತರ ಅಮೆರಿಕಕ್ಕೆ ಬಂದ್ಮೇಲೆ ಪ್ಯಾಂಟ್ ಹಾಕ್ಲೇಬೇಕು ಮಗ. ನೀನ್ ಹೇಳೋದು ಸರಿ ಬಿಡು ಮಗ. ಗುಡ್, ಯು ಲೈಕ್ಡ್ ಇಟ್. ಡಿಕಾಕ್ಷನ್ ಇದೆ, ಕಾಫಿ ಮಾಡ್ತೀನಿ. ಓಕೆ. ಏನ್ 5 kg ಕಾಫಿ ಪುಡಿ ತಂದಿಟ್ಬಿಟ್ಟವಳೆ. ಮಗ, ನಿಂಗ್ ಬೇಕೋ ಬೇಡವೋ, ನೀನ್ ವಾಪಸ್ ಹೋಗೋವರ್ಗುನು ಕಾಫಿ ಕುಡಿಸ್ತಾನೆ ಇರ್ತಾಳೆ. ಚಿನ್ನು, ಸುಮ್ಮನೆ ಇರ್ತೀಯಾ? ಆಯ್ತು ಬಿಡಮ್ಮ. ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಾನು ನಿಮ್ಮ ಸೌರವ್ ಬಾಬು. ನಾನು ಇರುವಂಥದ್ದು ಇವತ್ತಿನ ಜಾಗ ಬಂದುಬಿಟ್ಟು ಟ್ಯಾಂಪಾ, ಫ್ಲೋರಿಡಾ, ಅಮೆರಿಕಾದಲ್ಲಿರುವಂಥ ಟ್ಯಾಂಪಾ ಅನ್ನೋ ಸಿಟಿ, ಫ್ಲೋರಿಡಾ ಸ್ಟೇಟು. ಇಲ್ಲಿ ಹೇಗೆ ಮನೆಗಳಿರುತ್ತೆ ಅಂತಂದ್ಬಿಟ್ಟು ಎಪಿಸೋಡ್ 6ನಲ್ಲಿ ನಾನು ನಿಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಈ ಮನೆ ಒಂದು ಅದ್ಭುತವಾದ ಲೊಕೇಶನಲ್ಲಿದೆ. ಆಲ್ ಹೌಸಸ್ ಇನ್ಸೈಡ್, ಇಲ್ಲಿ ಒಳಗಡೆ ಇರುವಂಥ ಎಲ್ಲ ಮನೆಗಳೂ ಆಲ್ಮೋಸ್ಟ್ $1 million, ಅಟ್ಲೀಸ್ಟ್ 2 to 3 million ಮಿನಿಮಮ್, ಆ್ಯಂಡ್ ಅಪ್ ಟು ಲೈಕ್ 10 millions. ಅಂದರೆ ಒಂದು ನಮ್ಮಲ್ಲಿ ಏನು 10 million ಅಂತಂದರೆ 80 ಕೋಟಿ ರೂಪಾಯಿ ಆ ಥರ. ಇಲ್ಲ ಅಂತಂದ್ರೆ ಈಗ ನಮ್ಮ ಫ್ರೆಂಡ್ ಮನೆ ಬಂದುಬಿಟ್ಟು ಆಲ್ಮೋಸ್ಟ್ ಹೈಡ್ ಲೈಕ್ 3 million ಅಂತ ಅವ್ರದ್ದು, 3.5. ಸೊ ತುಂಬ ಅದ್ಭುತವಾಗಿದೆ. ಹೆಂಗಿರುತ್ತೆ ಎಂಟ್ರೆನ್ಸಿಂದ ಹೋಗಿ ಮನೆಗಳನ್ನೆಲ್ಲ ನೋಡೋಣ ಬನ್ನಿ. ಇದೊಂದು ಸ್ಮಾಲ್ ಲೇಕ್ ಎಂಟ್ರೆನ್ಸಲ್ಲಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಮ ಫ್ರೆಂಡ್ ಪಕ್ಕದ ಮನೆ ಇದು. ಒಂದೊಂದು ಮನೆಗಳು ಎಷ್ಟೆಷ್ಟು ಅದ್ಭುತವಾಗಿರ್ತವೆ ನೋಡಿ. ಎಲ್ಲ ಸ್ಪೋರ್ಟ್ಸ್, ಇಲ್ಲಿ ಅಮೇರಿಕನ್ ಫುಟ್ಬಾಲ್ಗೆ ಆಟ ಆಡೋರು, ಆ ಥರದವರು. ಇದು ನಮ್ಮ ಫ್ರೆಂಡ್ ಮನೆ, ಅವ್ರ ನೈಬರ್ಸು ಆ ಕಡೆ ಲೆಫ್ಟಲ್ಲಿ ಈ ಮನೆ. ಸ್ನೇಹಿತರೆ, ನಾನು ನಿಮ್ಮ ಸೌರವ್ ಬಾಬು. ನಾನು ಇವತ್ತಿರುವಂಥದ್ದು ಟ್ಯಾಂಪಾ, ಫ್ಲೋರಿಡಾ, ಅಮೇರಿಕಾದಲ್ಲಿರುವಂಥ ಫ್ಲೋರಿಡಾ ಸ್ಟೇಟ್ನಲ್ಲಿರುವಂಥ ಟ್ಯಾಂಪಾದಲ್ಲಿ ಇದ್ದೀನಿ. ಒಂದು ಬ್ಯೂಟಿಫುಲ್ ಸಿಟಿ. ಈ ಫ್ಲೋರಿಡಾ ಸ್ಟೇಟ್ಗೆ ಸನ್ ಸ್ಟೇಟ್ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಯಾವಾಗಲೂ ಸನ್ ಇರುತ್ತೆ, ಗೊತ್ತಲ್ಲ. ನಮ್ಮಲ್ಲಿ ಬೆಂಗಳೂರಲ್ಲಿ ಮತ್ತು ಮಂಗಳೂರಲ್ಲಿ ಇರುತ್ತಲ್ಲ, ಆ ಥರ ಬ್ಯೂಟಿಫುಲ್ ಬೀಚಸ್. ಟ್ಯಾಂಪಾ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಇಲ್ಲಿ ಒಬ್ಬರು ನನ್ನ ಕನ್ನಡದ ಸ್ನೇಹಿತರಿದ್ದಾರೆ. ಈಗ ನಾವು ಅವ್ರ ಮನೆಗೆ ಹೋಗೋಣ, ಮನೆ ಹೇಗಿದೆ ಅಂತ ನೋಡೋಣ. ಅವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮನೆ ಒಳಗಡೆ ಹೆಂಗೆ ಇಟ್ಕೊಂಡಿದ್ದಾರೆ, ಅವರ ಮನಸ್ಸಿನಲ್ಲಿ ಹೆಂಗಿಟ್ಕೊಂಡು ಈ ದೇಶದಲ್ಲಿ ಬದುಕನ್ನ ನಡೆಸ್ತಾ ಇರ್ತಾರೆ ಅಂತ ನೋಡೋಣ. ಬನ್ನಿ ಹೋಗೋಣ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಈ ಮನೆ. ಟೈಲ್ಸಲ್ಲಿ ಮಾಡಿದ್ದಾರೆ. ಅಂದರೆ ನಮ್ಮಲ್ಲೆಲ್ಲ ಈ ಕ್ಯಾನ್ಸರ್ಸ್ನಲ್ಲಿ ಎಲ್ಲ ಬಂದ್ಬಿಟ್ಟು ನಮ್ಮದು ಹಾಸ್ಪಿಟಲ್ಸ್ ಇದಿರುತ್ತೆ. ಇಲ್ಲಿ ನೋಡಿ ಟೈಲ್ಸಲ್ಲಿ ಇದೆ, ತುಂಬ ಚೆನ್ನಾಗಿದೆ. ನೈಬರ್ಹುಡ್ ಆವಾಗಲೇ ನಾನು ವಿಡಿಯೋ ಫಸ್ಟ್ ಎಂಟ್ರೆನ್ಸಲ್ಲಿ ತೋರಿಸ್ತೆ ನಿಮಗೆ. ಇವಾಗ ಮನೆ ಒಳಗಡೆ ಹೆಂಗಿದೆ ಅಂತ ಹೋಗಿ ನೋಡೋಣ ಬನ್ನಿ. ಮನೆ ಮುಂದ್ಗಡೆನೋ ನೀರು ಸ್ಮಾಲ್ ಫೌಂಟೇನ್ ಇಟ್ಟಿದ್ದಾರೆ, ತುಳಸಿ ಗಿಡ ಇಟ್ಟಿದ್ದಾರೆ. ನೋಡಿ ನಮ್ಮ ಭಾರತೀಯ ಸಂಸ್ಕೃತಿ ಹೆಂಗಿದೆ ಅನ್ನೋದಕ್ಕೆ ಈ ತುಳಸಿ ಗಿಡನೇ ಕಾರಣ. ಮನೆ ಮುಂದ್ಗಡೆ ನೀರು ಇರಬೇಕು ಅಂತಾರಲ್ಲ, ಇದು ನಾರ್ತ್ ಈಸ್ಟ್ ಡೈರೆಕ್ಷನ್ನು, ಅದಕ್ಕೆ ಮನೆಗೆ ಹಂಗೆ ಬರ. ನಿಮ್ಮ ಮನೆ ನೋಡೋಣ ಇವ್ರಿ. ಇವ್ರಿಂಗು ಅವ್ರಿಗೆ ಮನೆ ಮಗ, ಮೊದಲ ಒಬ್ಬ ಮಗ ಆಗುತ್ತೆ ಅವ್ರಿಗೆ. ಸೊ ಇನ್ನೊಬ್ಬ ಮಗ ಇವನಂತೆ. ಓಕೆ, ಆವಾಗಲೇ ಹೇಳಿದ್ವಿ, ನಮ್ಮ ಮನೆಯವ್ರು ಹೇಳಿದ್ರು ಇಲ್ಲಿ ಪೆಟ್ಸ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ನೋಡಿ ಎಂಟ್ರೆನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ಒಂದು ಚಿಕ್ಕದಾದ್ರೂ
ಚೊಕ್ಕವಾದಂಥ ಒಂದು ಆಫೀಸ್ ಕಮ್ ಪೂಜಾ ರೂಮ್ ಮಾಡ್ಕೊಂಡಿದ್ದಾರೆ ಅವರು. ಅವ್ನು ಕೇಳ್ತಾ ಇದ್ದೆ ನಮ್ಮ ಫ್ರೆಂಡ್ನ, ಎಲ್ಲಿ ತಂದ್ರಿ ಇವನ್ನೆಲ್ಲ, ತುಂಬ ಚೆನ್ನಾಗಿದೆ ಇದು ದೇವರ ವಿಗ್ರಹಗಳು ಅಂತನ್ಬಿಟ್ಟು. ಪೂಜೆ ಸಾಮಾನೆಲ್ಲ ನಾನು ಬೆಂಗಳೂರಿಂದ ತಂದಿತ್ತು. ಇನಿಷಿಯಲ್ ಬಂದಾಗ ಮನೆಯಿಂದನೇ ಸಿಲ್ವರ್ ಪೂಜೆ ಸಾಮಾನೆಲ್ಲ ತಂದಿದ್ದೆ, ಆದರೆ ಎಲ್ಲ ಆಕ್ಸಿಡೈಸ್ ಆಗಿ ಕಪ್ಪಾಗಕ್ಕೆ ಶುರು ಆಯಿತು. ಸೊ ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಹೋದಾಗ ಎಲ್ಲ ಬ್ರಾಸಿಂದ ಎತ್ಕೊಂಡ್ಬಂದೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಏನೋ ಈ ಒಂದು ಪೂಜಾ ರೂಮ್ ಆದ್ರೂ. ಇಲ್ಲಿ ಈ ಅಮೆರಿಕಾದಲ್ಲಿ ಒಂದು ಪ್ರಾಬ್ಲಮ್ ಅಂತಂದರೆ, ಅನ್ಲೆಸ್ ಯು ಬಿಲ್ಡ್ ಯುವರ್ ಓನ್ ಹೌಸ್, ಕಸ್ಟಮ್ ಹೌಸ್ ಮಾಡಿಸ್ಕೊಂಡ್ರೆ ಅದು ರೇರ್. ಒಂದು 5% ಆಫ್ ದಿ ಹೌಸಸ್ ಮಾತ್ರ ಇಲ್ಲಿ ಕಸ್ಟಮ್ ಹೌಸ್ ಮಾಡೋದು. ಅವರು ಒಬ್ಬರು ಕಸ್ಟಮ್ ಹೌಸ್ ಮಾಡಿಸ್ಕೋಬೇಕಾದ್ರೆ ಒಂದು ಏನೋ ಸ್ಮಾಲ್ ಪೂಜಾ ರೂಮ್ ಮಾಡಿಸ್ಕೋಬೋದೇನೋ ಹೊರತು, ಅದು ಏನು ಅವ್ರಿಗೆ ಪೂಜಾ ರೂಮ್ ಅಂತ ಗೊತ್ತಾಗಲ್ಲ. ಆ ಕ್ಲಾಸೆಟ್ ಅಂತ ಹೇಳ್ತಾರೆ, ಅದನ್ನು ನಾವೇ ಪೂಜಾ ರೂಮ್ ಕನ್ವರ್ಟ್ ಮಾಡ್ಕೋತೀವಿ ಸಾಮಾನ್ಯವಾಗಿ. ಆದ್ರೂ ಒಂದು ಇರೋದು ಕ್ಲಾಸೆಟ್ನ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಒಂದು ಪೂಜಾ ರೂಮ್ ಮಾಡ್ಕೊಂಡಿದ್ದಾರಲ್ವಾ. ಸೊ ಈ ಬಾಟಲ್ಸ್ ಎಲ್ಲ ರೀಸೈಕಲ್ ಬಾಟಲ್ಸಿಂದ ಮಾಡಿರೋದು. ಆ್ಯಂಡ್ ಈವನ್ ದ ಪೇಂಟ್ ದಟ್ ದೇ ಹ್ಯಾವ್ ಯೂಸ್ಡ್ ಇಸ್ ದೇ ಹ್ಯಾವ್ ಡಿರೈವ್ಡ್ ಫ್ರಮ್ ನ್ಯಾಚುರಲ್ ಸೋರ್ಸಸ್. ತುಂಬ ಅದ್ಭುತವಾಗಿ ಈ ಒಂದು ಸೆಂಟರ್ ಟೇಬಲ್ ಇರ್ಬೋದು, ಅದಕ್ಕೆ ಮ್ಯಾಚ್ ಆಗುವಂಥ ಸೋಫಾ ಇರ್ಬೋದು, ಕಲರ್ ಕಾಂಬಿನೇಷನು ಎಷ್ಟು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ನನಗಂತೂ ಭಾರಿ ಖುಷಿ ಆಯಿತು ಇದನ್ನೆಲ್ಲ ನೋಡಿ ಆ್ಯಕ್ಚುಲಿ. ಆಮೇಲೆ ಒಂದೊಂದು ಪೇಂಟಿಂಗ್ ಇರ್ಬೋದು, ಆಮೇಲೆ ಈ ಲಿವಿಂಗ್ ರೂಮು ಎಷ್ಟು ವಿಶಾಲವಾಗಿದೆ ಆ್ಯಕ್ಚುಲಿ. ಆಮೇಲೆ ಓಪನ್ ಟು ಅದಕ್ಕೆ ಪೂಲ್ ವಿಚ್ ಇಸ್ ಟೋಟ್ಲಿ ಕವರ್ಡ್ ಪೂಲ್ ಇದು. ಕೆಲವು ಸತಿ ಎಲ್ಲ ಏನಂತಂದರೆ, ನಾವು ಅರ್ಲಿಯರ್ ವಿಡಿಯೋಸಲ್ಲಿ ತೋರಿಸಿದ್ದೀವಲ್ಲ, ಎಲ್ಲ ಸ್ವಲ್ಪ ಓಪನ್ ಇರುತ್ತೆ, ಸೊ ಡಸ್ಟ್ ಎಲ್ಲ ಆಗುತ್ತೆ, ಆಮೇಲೆ ಎಲ್ಲ ಲೀವ್ಸ್ ಎಲ್ಲ ಬೀಳೋದು ಆ ಥರ. ಇಲ್ಲೆಲ್ಲ ಕವರ್ಡ್ ಇರುತ್ತೆ. ಸ್ಮಾಲ್ ಡಸ್ಟ್ ಏನಾದ್ರು ಬಂತಂದರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾರಂತೆ ಆ್ಯಕ್ಚುಲಿ. ಏನಿದು? ಇದು ಒಂದು ನೀರು ತುಂಬಿಸ್ಬೋದು, ಕುಡಿಯೋ ನೀರು ಬರುತ್ತೆ ಅಡುಗೆ ಮಾಡಬೇಕಾದಾಗ. ಇಲ್ಲೇನೆ ಪಾಸ್ಟಾ ಏನಾದರೂ ಮಾಡಬೇಕಾದಾಗ ಅದರಲ್ಲೇ ನೀರು. ವಾಟರ್ ಕನೆಕ್ಷನ್ ಅಂದ್ರೆ ರೈಟ್ ಆನ್ ಟಾಪ್ ಆಫ್ ದಿ ಕುಕಿಂಗ್ ಸ್ಟವ್. ಫಸ್ಟ್ ಟೈಮ್ ಇದು ನೋಡಿದ್ದು. ಫಸ್ಟ್ ಪ್ರೆಷರ್ ಏನು ಚೆಲ್ಲೋಗಲ್ವಾ ಅದ್ರ ಮೇಲೆ? ಇಲ್ಲ, ಇಲ್ಲಿ ಓಕೆ ಫಿಲ್ ಆಗುತ್ತೆ. ಗುಡ್. ಈ ಆರ್ಟ್ನ ನಾನು ವುಡನ್ ಪ್ಲ್ಯಾಂಕ್ ಹೋಮ್ ಡಿಪೋಯಿಂದ ತಂದುಬಿಟ್ಟು ಬ್ಲ್ಯಾಕ್ ಸ್ಪ್ರೇ ಪೇಂಟ್ ಮಾಡಿ ಸುತ್ತ ನೇಲ್ಸ್ ಹೊಡೆದ್ಬಿಟ್ಟು ಆಮೇಲೆ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ಥ್ರೆಡ್ಡಲ್ಲಿ ಆರ್ಟ್ ಮಾಡಿದ್ದು ನಾನು. ಇದು ಜಾಸ್ತಿ ಟೈಮ್ ತೊಗೊಂಡಿಲ್ಲ. ಇಟ್ ಟುಕ್ ಮೀ ಆಲ್ಮೋಸ್ಟ್ ಆನ್ ಅವರ್. ಫ್ರಿಡ್ಜ್ ಅಂತ ಯೂಸ್ ಇದೆ, ತುಂಬ ದೊಡ್ಡ ಫ್ರಿಡ್ಜ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. 2 ಮೈಕ್ರೋವೇವ್ ಇದು, ಓವನ್, ಕುಕಿಂಗ್ ಓವನ್, ವೆರಿ ಬ್ಯೂಟಿಫುಲ್. ಈ ಆರ್ಟ್ ನಾನು ಬೆಂಗಳೂರಿಂದ ತಂದಿದ್ದು. ಇದಕ್ಕೆ ಪತ್ತಚಿತ್ರ ಟ್ರೆಡಿಷ್ನಲ್ ಆರ್ಟ್ ಅಂತಾರೆ. ಇಟ್ಸ್ ಮೇನ್ಲಿ ಫ್ರಮ್ ಒರಿಸ್ಸಾ ರೀಜನ್. ಈ ಒಂದು ಜಾಗನ ಇವರು ಗೇಮ್ ರೂಮ್ ಅಂತಾರಂತೆ. ಅಂದರೆ ಮಗ ಆಟ ಆಡಲಿಕ್ಕೆ ಅಂತಂದ್ಬಿಟ್ಟು ಅವನದೇ ಆದಂಥ ಪ್ಲೇಗಳನ್ನೆಲ್ಲ ಆಡಿಕೊಂಡು ಟಿ ವಿ ನೋಡಿಕೊಂಡು ಆ ಥರ ಟೈಮ್ ಸ್ಪೆಂಡ್ ಮಾಡೋದು. ಇಲ್ಲ ಯಾರು ಗೆಸ್ಟ್ ಬಂದ್ರೂ, ಇಲ್ಲ ಇವ್ರಿಗೇನಾರು ಏನೋ ದೇ ವಾಂಟ್ ಟು ಪ್ಲೇ ಸಮಥಿಂಗ್ ಅಂತಂದರೆ ಇಲ್ಲೇ ಸಪ್ರೇಟ್ ಗೇಮ್ ರೂಮ್ ಅಂತಲೇ ಒಂದು ದೊಡ್ಡ ರೂಮ್ ಕಟ್ಟಿರೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದ್ಬಿಟ್ಟು ತುಂಬ ಖುಷಿ ಆಗುತ್ತೆ. ನನಗೆ ತುಂಬ ಇಷ್ಟವಾದಂಥ ಒಂದು ಈ ಮನೆಯಲ್ಲಿ ಜಾಗ ಅಂದರೆ ಇವ್ರ ಮನೆ ಹೋಮ್ ಥಿಯೇಟರು. ಲಾಸ್ಟ್ ನೈಟ್ ವಿಡಿಯೋ ಆಲ್ ಸ್ಯಾಟ್ ಆ್ಯಂಡ್ ವಾಚ್ ದಿ ಮೂವಿ, ಒನ್ ಆಫ್ ದಿ ಹಾಲಿವುಡ್ ಮೂವಿ ನೋಡಿದ್ವಿ ಆ್ಯಕ್ಚುಲಿ. ಎಷ್ಟು
ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ಎಫೆಕ್ಟು ಇದು ಎಫೆಕ್ಟ್ ಲೈಕ್ ಏನೋ ಎಲ್ಲ ಒಂದು ಐಮ್ಯಾಕ್ಸ್ ಥಿಯೇಟ್ರಲ್ಲಿ ಕುಂತ್ಕೊಂಡು ನೋಡಿದ್ರೆ ಹೆಂಗಿರುತ್ತೆ ಹಂಗೆ ಸರೌಂಡ್ ಸೌಂಡ್ ಸಿಸ್ಟಮು, ಅದು ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್ಸ್. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಯಾವುದು ಒಂದು ಸೆಂಟ್ರಲೈಸ್ಡಿಂದ ಒಂದು ಆಡಿಯೋ ಸಿಸ್ಟಮ್ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಎಲ್ಲಿ ಇರ್ತಾರೆ ನಾವು ಈಗ ಇವರು ಇಲ್ಲಿ ಕುಂತ್ಕೊಂಡಿದ್ರೆ ಇಲ್ಲಿ ಮಾತ್ರ ಆಡಿಯೋ ಪ್ಲೇ ಆಗುತ್ತೆ. ಅದು ಎಲ್ಲ ಸೀಲಿಂಗ್ ಸ್ಪೀಕರ್ಸು ಮತ್ತು ವಾಲ್ ಸ್ಪೀಕರ್ಸ್ ಹಾಕ್ಸ್ಬಿಟ್ಟಿದ್ದಾರೆ. ಇಲ್ಲಿಂದ ಈ ಒಂದು ಹೋಮ್ ಥಿಯೇಟ್ರಿಂದ ಅವರು ನಮ್ಮ ಗೇಮ್ ರೂಮ್ಗೆ ಹೋದರೆ ಮತ್ತು ಅಲ್ಲಿ ಪ್ಲೇ ಆಗುತ್ತೆ, ಇಲ್ಲಿ ಆಫ್ ಆಗುತ್ತಂತೆ. ಆಗಿಂದ ಹಂಗೇನೆ ಲಿವಿಂಗ್ ರೂಮ್ಗೆ ಹೋದರೆ ಅಲ್ಲಿ ಪ್ಲೇ ಆಗುತ್ತೆ. ನೋಡಿರಿ, ಅಮೆರಿಕದಲ್ಲಿದ್ರೂ ಕನ್ನಡ ಸಾಂಗ್ ಮಾತ್ರ ಕೇಳೋದು ಇದು ಮಾಡಲ್ಲ. ಈ ಮನೆ ಒಂದು ವೈಶಿಷ್ಟ್ಯ ಅಂದರೆ ನೀವು ಎಲ್ಲಿ ಮೂವ್ ಆಗ್ತೀವಿ ಅಲ್ಲಿ ಸ್ಪೀಕರ್ಸ್ ಆನ್ ಆಗ್ತಾ ಇರುತ್ತೆ. ಈಗ ಇಲ್ಲಿಂದ ಲಿವಿಂಗ್ ರೂಮಿಂದ ಇನ್ನೊಂದು ಎಂಟರ್ಟೈನ್ಮೆಂಟ್ ರೂಮ್ಗೆ ಹೋದರೆ ಇದು ಆಫ್ ಆಗಿ ಅದು ಆನ್ ಆಗ್ತಾ ಇರ್ತದೆ. ಆ ಥರ ಸೊ ಒಂಥರ ದೇ ಹ್ಯಾವ್ ಡಿಸೈನ್ ಸಮ್ ಸ್ಪೀಕರ್ ಸಿಸ್ಟಮ್. This is one of the best bathroom I've seen. Very good. Let's go to the master bedroom. ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಲ್ಲೂ ಅಷ್ಟೇನೆಲ್ಲ ರಿಮೋಟು. ಒಂದೊಳ್ಳೆ ವೆರಿ ಬಿಗ್ ಬ್ಯಾಕ್ ಯಾರ್ಡ್ ಥರದ ಅಲ್ಲಿ ಕವರ್ಡ್ ಪೂಲು. ಎಷ್ಟು ಡೈನಿಂಗ್ ಟೇಬಲ್ ಇದೆ ಅಂದರೆ ಆಲ್ಮೋಸ್ಟ್ ಒಂದು ಮದುವೆ ಮಾಡ್ಬೋದು, ಅಷ್ಟು ಜನ ಅಕಾಮಡೇಟ್ ಮಾಡ್ಬೋದು. ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ, ಅಲ್ಲೊಂದು ಸಿಟ್ಟಿಂಗ್ ಏರಿಯಾ ವಿತ್ ಲೈಕ್ ಒಂದು ಅಟ್ಲೀಸ್ಟ್ ಒಂದು 6 to 7 ಪೀಪಲ್ ಅಲ್ಲಿ ಕುಂತ್ಕೊಬೋದು. ಇಲ್ಲೊಂದು ಇಲ್ಲೊಂದು ಟಿ ವಿ ಇಟ್ಟಿದ್ದಾರೆ. ಅದರದ್ದು ಒಂದು ಇದನ್ನು ಹೇಳ್ತೀನಿ. ಇಲ್ಲಿ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಕಮ್ ಟಿ ವಿ. ಎಲ್ರಿ ಟಿ ವಿ ಅಂತ ಅನ್ಬೋದಲ್ವಾ? ನೋಡಿ, ಇಫ್ ಪ್ರೆಸ್ ಅ ಬಟನ್ ಇಟ್ ವಿಲ್ ಓಪನ್ ಅಪ್ ಆ್ಯಂಡ್ ಇಟ್ ವಿಲ್ ಬ್ರಿಂಗ್ ದಿ ಟಿ ವಿ ಔಟ್ಸೈಡ್. ದೆನ್ ದೆರ್ ಇಸ್ ಅನದರ್ ಎಂಟರ್ಟೈನ್ಮೆಂಟ್ ಏರಿಯಾ. ಅಲ್ಲೊಂದು ಟಿ ವಿ ಪ್ರೊಜೆಕ್ಟರು. With a neat pool, with a jacuzzi. ಎಲ್ಲರೂ ಸಾಮಾನ್ಯ ಗ್ರಿಲ್ ಇಟ್ಕೋತಾರೆ. ಇವರು ಡಿಫ್ರೆಂಟ್ ಗ್ರಿಲ್ಸ್ ಇಟ್ಕೊಂಡಿದ್ದಾರೆ. ಇದೊಂದು ಈ ಜಾಪನೀಸ್ ಸ್ಟೈಲ್ ನಮ್ಮದು ಏನೋ ಕುಕಿಂಗ್ ಮಾಡ್ತಾರಲ್ಲ, ಈ ಕೆಲವು ರೆಸ್ಟೋರೆಂಟ್ಗೆ ಹೋದ್ರೆ ಜಾಪನೀಸ್ ರೆಸ್ಟೋರೆಂಟ್ಗೆ ಅಲ್ಲೇ ನಮ್ಮ ಎದುರುಗಡೆನೇ ಟೇಬಲ್ ಇದನ್ನೇ ಕುಕಿಂಗ್ ಸ್ಟವ್ ಥರ ಇರುತ್ತೆ, ಅಲ್ಲೇ ಕುಕ್ ಮಾಡಿಬಿಟ್ಟು ಹಂಗಂಗೆ ಬಡಿಸ್ತಾ ಇರ್ತಾರೆ. ಮಾಮೂಲು ರೆಗ್ಯುಲರ್ ಒಂದು ಇದಿದೆ, ಗ್ರಿಲ್ ಇದೆ. ಒಂಥರ ವೆರಿ ಗುಡ್ ಟು ಎಂಜಾಯ್, ಗೆಟ್ ಇನ್ ಟು ಪೂಲ್. ಪಾರ್ಟಿ ಮಾಡೋದಕ್ಕಂತೂ ಅದ್ಭುತವಾದ ಜಾಗ, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಲೈಟ್ ಹಾಕೊಂಡ್ಬಿಟ್ರಂತೂ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಅಂತಂದರೆ ರಿಯಲಿ ರಿಯಲಿ ಗುಡ್. ಈ ಫ್ಲೋರಿಡಾಗ ಒಂದು ಬೆನಿಫಿಟ್ ಅಂತಂದರೆ ಅಮೆರಿಕದಲ್ಲಿ ನಮ್ಮ ಇಂಡಿಯನ್ ವೆದರ್ ಇರ್ತದೆ, ಯಾವಾಗಲೂ ಇಂಡಿಯನ್ ವೆದರ್ ಇರುತ್ತೆ, ಟ್ರಾಫಿಕಲ್ ವೆದರು. ಹಾಗಾಗಿ ಇವರು ಏನು ಬೇಕಾದರೂ ಬೆಳಿಬೋದು. ಈ ನಮ್ಮಲ್ಲ ಅಂತಂದರೆ ಈಗ ನಾವು ಸೆಂಟ್ರಲ್ ಅಮೇರಿಕಾ ಇರ್ಬೋದು, ನಾರ್ತ್ ಈಸ್ಟ್ ಅಮೇರಿಕಾ ಇರ್ಬೋದು, ನಾರ್ತರ್ನ್ ಅಮೇರಿಕಾ ಇರ್ಬೋದು, ಇಲ್ಲೆಲ್ಲ ಒಂದು 4 ತಿಂಗಳಂತೂ ತುಂಬ ಸ್ನೋ, ಆಮೇಲೆ ಚಳಿ, ತುಂಬಾ ಚಳಿ ಇರುತ್ತಲ್ಲ. ಇಲ್ಲಿ ಆ ಥರ ಸಿಚುಯೇಷನ್ ಇರಲ್ಲ. ಇಲ್ಲಿ ಒಂದು ಸ್ವಲ್ಪ ಪೀಕ್ ಸಮ್ಮರ್ ಅಂತಂದರೆ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಸ್ವಲ್ಪ ಪೀಕ್ ಇರುತ್ತೆ. ಅದು ಬಿಟ್ಟರೆ ಎಲ್ಲ ವೆದರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಇವ್ರು ನೋಡಿ ಎಷ್ಟು
ಎಷ್ಟು ಅದ್ಭುತವಾಗಿ ಮೆಣಸಿಕಾಯಿ, ಬ್ಯಾಡಗಿ ಮೆಣಸಿಕಾಯಿ ಅಂತೆ, ಅದು ನಮ್ಮ ಸ್ನೇಹಿತರು ಹೇಳ್ತಿದ್ರು. ನಾವು ಇದುವರೆಗೂ ಗ್ರೀನ್ ಚಿಲ್ಲಿ ಒಂದು ದಿವಸನೂ ಕೊಂಡಿಲ್ಲ, ಅದಾದಮೇಲೆ ಒಣಗದ ಮೇಲೆ ಮೆಣಸಿಕಾಯಿನ ಇದನ್ನೇ ನಾವೇ ಮೆಣಸಿಕಾಯಿನ ಯೂಸ್ ಮಾಡ್ಕೋತೀವಿ ಅಂದ್ಬಿಟ್ಟು, ನಮ್ಮ ಮನೆಗೇನೇ ಯೂಸ್ ಮಾಡ್ಕೋತೀವಿ ಎಲ್ಲ ಈ ಖಾರದ ಪುಡಿಗೆ ಆ ಥರದ್ದೆಲ್ಲ ಅಂತಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮೆಣಸಿಕಾಯಿ ಬೆಳೆದಿದ್ದಾರೆ. ಬದನೆಕಾಯಿ ಗಿಡ ನೋಡಿ, ಮೊನ್ನೆ ತನಕ ಕಿತ್ಕೊಂಡು ಬದನೆಕಾಯ್ದು ಬದನೆಕಾಯಿ ಮಾಡಿದ್ವಿ ಅಂತ ಹೇಳ್ತಿದ್ರು. ನೋಡಿ ಒಳ್ಳೆ ಬದನೆಕಾಯಿ ಗಿಡಗಳೆಲ್ಲ ಹಾಕಿದ್ದಾರೆ. ಸುತ್ತ ಎಲ್ಲ ಏನು ಫ್ಲವರ್ಸ್ ಪ್ಲಾಟ್ಸ್ ಇದಿರ್ಬೋದು, ಗಿಡಗಳಿರ್ಬೋದು. ಇಲ್ಲಿ ನೋಡಿ ಒಂದು ಬಾಳೆ ಗಿಡ ಕೂಡ ಹಾಕಿದ್ದಾರೆ. ಸೊ ಅವರು ಹೇಳ್ತಿದ್ರು ತುಂಬ ಚೆನ್ನಾಗಿ ಬಂದಿತ್ತು, ಅದೇನೋ ಲಾಸ್ಟು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ವಿ, ಆಗ ಸ್ವಲ್ಪ ಇದಾಗ ಒಣಗೋಗೋಯ್ತು, ಈಗ ಒಂದೆರಡು ಬರ್ತಾ ಇದೆ ಹಂಗೇನೆ ಅಂತ ಅಂದ್ಬಿಟ್ಟು ಬಾಳೆ ಗಿಡ ಕೂಡ ಹಾಕಿದ್ದಾರೆ. ಸುತ್ತ ಎಲ್ಲ ತುಂಬ ಚೆನ್ನಾಗಿ ಲಾನ್ ಮೇಂಟೈನ್ ಮಾಡೋಕ್ಕೆಲ್ಲ ಬರ್ತಾರಂತೆ. ಆಲ್ ಟೈಮ್ ದೇ ಕ್ಯಾನ್ ಗ್ರೋ ಎನಿ ವೆಜಿಟೇಬಲ್ಸ್, ಯಾವಾಗ ಬೇಕಾದ್ರೂ ಯಾವ ವೆಜಿಟೇಬಲ್ಸು ಆಗಲಿ, ಫ್ಲವರ್ಸ್ ಆಗಲಿ, ಫ್ಲವರ್ ಗಿಡಗಳು ಹಾಕ್ಬೋದು. ನಮ್ಮಂಗೆ ನಾವು ಈ ಸೆಂಟ್ರಲ್ ಅಮೇರಿಕಾದವರು ಮತ್ತು ನಾರ್ತ್ ಈಸ್ಟ್ ಅಮೇರಿಕಾದವರು ಅಥವಾ ನಾರ್ತ್ ಅಮೇರಿಕಾದವ್ರದ್ದು ಏನು ಪ್ರಾಬ್ಲಮ್ ಅಂತಂದರೆ, ಒಂದು 5 ತಿಂಗಳು ಏನು ಬೆಳೆಯೋಕ್ಕಾಗಲ್ಲ ನಾವು. ತುಂಬ ಚಳಿ ಹೋಗುತ್ತೆ, ಸ್ನೋ ಬೀಳುತ್ತೆ, ಹಂಗಾಗಿ ಎಲ್ಲ ಗಿಡಗಳೆಲ್ಲ ಸತ್ತೋಗುತ್ತೆ. ನಾವು ಅದೇನು ಮಾಡ್ತೀವಿ ಅಂದರೆ ಈ ಫ್ಲವರ್ ಪಾಟ್ಸ್ನೆಲ್ಲ ಮನೆ ಒಳಗಡೆ ಇಟ್ಕೊಂಡ್ಬಿಡ್ತೀವಿ. ಇವ್ರಿಗೆ ಆ ಥರ ಇಲ್ಲ, ಎನಿ ಟೈಮ್ ದೇ ಕ್ಯಾನ್ ಗ್ರೋ, ಗಿಡಗಳು ಎಲ್ಲನೂ ಆಗೇ ಇರುತ್ತೆ. ಸೊ ಹಾಗಾಗಿ ಒಟ್ಟಿನಲ್ಲಿ ಅದ್ಭುತವಾಗಿದೆ, ತುಂಬ ಬ್ಯೂಟಿಫುಲ್ ವೆದರು. ನಿಯರ್ ಬೈ ಸುಮ್ಮನೆ ಒಂದು 15 ನಿಮಿಷ ಡ್ರೈವ್ ಮಾಡಿದ್ರೆ ಎಲ್ಲ ಒಳ್ಳೊಳ್ಳೆ ಬ್ಯೂಟಿಫುಲ್ ಬೀಚಸ್ಸು, ಕ್ಲಿಯರ್ ವಾಟರ್ ಅಂತೇಳಿ. ಸೊ ಇದೊಂದು ಅದ್ಭುತವಾದ ಮನೆ ನಾನು ತೋರಿಸ್ತಾ ಇರೋದ್ರಲ್ಲಿ. ಸೊ ಹೀಗೆ ಮುಂದೆ ತುಂಬ ಮನೆಗಳನ್ನ ನೋಡೋಣ. ಅಲ್ಲಿವರೆಗೂ ನಾನು ನಿಮ್ಮ ಕನ್ನಡಿಗ ಸೌರಭ್ ಬಾಬು, ಅಮೆರಿಕಾದಿಂದ.